ಇಂಡಿಯಾಗೆ 1920 1930 ಇಡೀ ವರ್ಲ್ಡ್ ಸ್ಟಾರ್ಟ್ ಆಯ್ತು ಅಮೆರಿಕದಲ್ಲಿ. ಬಟ್ ನಮ್ ಇಂಡಿಯಾಗೆ ಬಂದಿದ್ದು ಯಾವಾಗ? ನಮ್ ಇಂಡಿಯಾದಲ್ಲಿ ಎಲ್ಲವೂ ಲೇಟೇ, ಅರ್ಥ ಆಗೋದು ಲೇಟ್ ನಮ್ ಜನಕ್ಕೆ. ಕರೆಕ್ಟಾ? 20 ವರ್ಷ 30 ವರ್ಷ ಹಿಂದಿದ್ದು ಸ್ನೇಹಿತರೆ ಬೇಜಾರಾಗುತ್ತೆ. ಜಪಾನ್ ಅಥವಾ ಇನ್ನೊಂದು ಬೇರೆ ಬೇರೆ ದೇಶಗಳಿಗೆ ನಾವು ಕಂಪೇರ್ ಮಾಡ್ಕೊಂಡ್ರೆ ನಮಗೂ ಅವ್ರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದ್ರೆ 20 ವರ್ಷ ಡಿಫ್ರೆನ್ಸ್ ಇದೆ ಅಂತ. 20 ರಿಂದ 30 ವರ್ಷ, ಕೆಲವು ದೇಶಗಳು 50 ವರ್ಷ ವ್ಯತ್ಯಾಸ ಇದೆ. ನೀವು ಅಲ್ಲಿಗೆ ಹೋಗ್ಬಿಟ್ರೆ ನಮ್ಮ ಭಾರತದಲ್ಲಿ ನೆಕ್ಸ್ಟ್ 50 ವರ್ಷ ಹೆಂಗಿರುತ್ತೋ ಅದನ್ನ ಇವಾಗ ಫೀಲ್ ಮಾಡ್ಬಿಡ್ತೀರ. ಉದಾಹರಣೆ ಕೊಟ್ರೆ ಅರ್ಥ ಆಗುತ್ತೆ. ಇವತ್ತೇನ್ ನಾವು ಆನ್ಲೈನ್ ಅಂತ ಮೊಬೈಲ್ ಅಲ್ಲೇನೆ ಫೋನ್ ಪೇ ಗೂಗಲ್ ಪೇ ಮಾಡ್ತಿದೀವೋ ಅದು 20 ವರ್ಷ 30 ವರ್ಷದಿಂದನೇ ಬಳಸಿರುವಂತದ್ದು ಟೆಕ್ನಾಲಜಿ. ಸೊ ಇವತ್ತೇನ್ ನಾವು ಮನೆಗೆ ಒಂದು ಕಾರ್ ಅನ್ನೋ ಒಂದು ಸಿಸ್ಟಮ್ ಬರ್ತಾ ಇದೀವಿ, ಇನ್ನೂ ಬಂದಿಲ್ಲ, ಇನ್ನೂ ಕೂಡ ಬಂದಿಲ್ಲ ನಮ್ಮ ಇಂಡಿಯಾದಲ್ಲಿ, ಹಳ್ಳಿ ಲೆವೆಲ್ ಬಂದಿಲ್ಲ ಇನ್ನು. ಕರೆಕ್ಟಾ? ಬಟ್ ಬೆಂಗಳೂರಲ್ಲಿ ಇದೆ ಈಗ ಪ್ರೆಸೆಂಟ್. ಬೆಂಗಳೂರಲ್ಲಿ ಅವ್ನು ಬಾಡಿಗೆ ಮನೇಲಿ ಇದ್ರು ಮನೆಗೊಂದು ಕಾರ್ ಅನ್ನೋದು ಬಂದಿದೆ. ಒಂದು ಟೆಕ್ನಾಲಜಿ ಬದಲಾವಣೆ ಮಾಡ್ತು. ಅವನ ಟೆಕ್ನಾಲಜಿ ತರಿಸ್ಕೊಂಡು EMI ಅಂತ ಹೇಳಿ, EMI ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅನ್ನೋ ಒಂದು ಸಿಸ್ಟಮ್ ಇದೆಯಲ್ಲ, ಅದು ಇಡೀ ಜಗತ್ತನ್ನ ಬದಲಾವಣೆ ಮಾಡುತ್ತೆ. ಒಂದೇ ಸಲ ಫುಲ್ ಪೇಮೆಂಟ್ ಕೊಟ್ಟು ಕಾರ್ ತಗೊಳ್ಳೋ ವ್ಯವಸ್ಥೆ ಇದ್ದಾಗ ಕಾರ್ ಅನ್ನೋದು ಕನಸು. ಇವತ್ತು ಬಿಡಪ್ಪ ಮಂತ್ಲಿ ಕಂತರ ಕಟ್ಕೊಂಡು ಹೋಗ್ಬಿಡ್ಬೋದು ಇಷ್ಟು ವರ್ಷಕ್ಕೆ, ಅಷ್ಟು ಕ್ಲಿಯರ್ ಆಗುತ್ತೆ, ಬಡ್ಡಿನೂ ಕ್ಲಿಯರ್ ಆಗುತ್ತೆ ಅನ್ನೋ ಸಿಸ್ಟಮ್ ಯಾವಾಗ ಬಂತಲ್ಲ ಅವಾಗ ಎಲ್ಲರೂ ಕೂಡ ಸ್ವಲ್ಪ ಒಂದು ನೆಕ್ಸ್ಟ್ ಲೆವೆಲ್ ಲೈಫ್ ಸ್ಟೈಲ್ ನೋಡೋದು ಸಾಧ್ಯತೆ ಆಯ್ತು. ಇವತ್ತು ಕಾರ್ ಅನ್ನೋದು ಹಳ್ಳಿ ಲೆವೆಲ್ಗೆ ಇನ್ನೂ ರೀಚ್ ಆಗಿಲ್ಲ. ಬಟ್ ನೀವು ಬೇರೆ ದೇಶಗಳಲ್ಲಿ 20 ವರ್ಷದಿಂದನೇ ಹೋದ್ರೆ ಅಲ್ಲಿ ಬೈಕ್ ಕಡೆ ಬಳಸ್ತಿರ್ಲಿಲ್ಲ. ಈಗಲೂ ಕೂಡ ಅಲ್ಲಿ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ದೇಶಗಳಲ್ಲಿ ನೀವು ನೋಡಿದ್ರೆ ತುಂಬಾ ಡೆವಲಪ್ಡ್ ಕಂಟ್ರೀಸ್, ಮುಂದುವರೆದ ರಾಷ್ಟ್ರ ಅಂತ ನಾವೇನ್ ಹೇಳ್ತೀವಲ್ಲ, ಅಲ್ಲೆಲ್ಲ ನೀವು ನೋಡಿದ್ರೆ 30,000 40,000 50,000 ನಾವು ಬೈಕ್ ನೋಡ್ತೀವಲ್ಲ, 50,000 ಸ್ಪೆಂಡರ್ ಪ್ಲಸ್ ಅವ್ ಮಾರ್ಕೆಟ್ ಅಲ್ಲೇ ಇಲ್ಲ. ಅಲ್ಲಿ ಮಿನಿಮಮ್ ಅಲ್ಲೆಲ್ಲ ಸೂಪರ್ ಬೈಕ್ ಅಂತ ಕರಿತೀವಿ. ಮಿನಿಮಮ್ 5 ಲಕ್ಷ 10 ಲಕ್ಷ ಇರೋ ಬೈಕ್ ಅಲ್ಲಿ ಇರುವಂತದ್ದು, ಜಾಸ್ತಿ ಬಳಸೋದು ಅಲ್ಲ ಕಾರು. ಹಂಗ ಎಷ್ಟು 20 ವರ್ಷಕ್ಕೆ ಆಗತ್ತೆ ನಮ್ಮ ಇಂಡಿಯಾದಲ್ಲೂ. ನಾವು ಸ್ವಲ್ಪ ಲೇಟ್ ಆಗಿ ಅಪ್ಡೇಟ್ ಆಗ್ತಾ ಇದೀವಿ ಎಲ್ಲಾದ್ರಲ್ಲೂ. 20 ವರ್ಷ ಹಿಂದೆ ಆಗಿರುವಂತದ್ದು ನಮ್ಗೆ ಇವಾಗ ಆಗ್ತಾ ಇದೆ. ಹಂಗೆ 1920-30 ಇದು ನೆಟ್ವರ್ಕ್ ಒಂದು ದೊಡ್ಡ ಹಂತಕ್ಕೆ ಬಂತು, ಒಂದು ರೆವಲ್ಯೂಷನ್ ಆಯ್ತು. ಬಟ್ ನಮ್ಮ ಇಂಡಿಯಾಗೆ ಬಂದಿದ್ದು 1995-1996 ಟೈಮಲ್ಲಿ, 1995 1996 ಸೊ ಆ ಟೈಮಲ್ಲಿ ಇಂಡಿಯಾಗೆ ಬಂದಾಗ 24 ವರ್ಷದ ಇತಿಹಾಸ ಇದೆ ನಮ್ಗೆ ಇಂಡಿಯಾದಲ್ಲಿ. ಭಾರತಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದು 24 ವರ್ಷದ ಇತಿಹಾಸ ಇದೆ. ಬಟ್ ಆದ್ರೂ ಕೂಡ ಕೆಲವು ಸಾಧನೆಗಳನ್ನ ಹಿಂದುಳಿದಿದೀವಿ ನೆಟ್ವರ್ಕ್ ಅಲ್ಲಿ. ಯಾವ್ದಾದ್ರಲ್ಲಿ? ಇಂಡಸ್ಟ್ರಿ ಅತಿ ಹೆಚ್ಚು ಜನರಿಗೆ ಯಾರಿಗೆ ತಲುಪ್ತಾ ಇದೆ ಅಂತಂದ್ರೆ ಈ ಉದ್ಯೋಗಿಗಳಿಗೆ, ಸ್ವ ಉದ್ಯೋಗಿಗಳಿಗೆ ಅತಿ ಹೆಚ್ಚು ಜನರಿಗೆ ತಲುಪ್ತಾ ಇದೆ. ಇಂಡಸ್ಟ್ರಿ ಪ್ರಮೋಟ್ ಆಗ್ತಿರುವಂತದ್ದು ಅವ್ರನ್ನ ಇದು ಟಾರ್ಗೆಟ್ ಮಾಡ್ತಾ ಇದೆ. ಬಟ್ ಇದು ಎಲ್ಲಿಗೆ ರೀಚ್ ಆಗಿರ್ಲಿಲ್ಲ ಅಂತ ಅಂದ್ರೆ ರೈತರಿಗೆ ರೀಚ್ ಆಗಿರ್ಲಿಲ್ಲ, ಹಳ್ಳಿಗೆ ರೀಚ್ ಆಗಿರ್ಲಿಲ್ಲ. ಹಳ್ಳಿಗೆ ಅಂತ ಅಂದಾಗ ಇದನ್ನ ಅರ್ಥ ಮಾಡಿಸೋದು ಕಷ್ಟ, ಅವರು ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ, ಅಥವಾ ಇದು ರಿಯಾಲಿಟಿ ಗೊತ್ತಾಗಲ್ಲ, ಇದು ಅವ್ರಿಗೆ ಸೂಟಬಲ್ ಅಲ್ಲ ಅನ್ನೋದು ಮೈಂಡ್ ಸೆಟ್ ತುಂಬಾ ಜನರಿಗಿತ್ತು. ಬಟ್ ಇವತ್ತು ತುಂಬಾ ಖುಷಿ ಆಗುತ್ತೆ ಗ್ರೀನ್ ಪ್ಲಾನೆಟ್ ಬಗ್ಗೆ ನಾನು ಮಾತಾಡೋದಕ್ಕೆ. ಈ ಸಂಸ್ಥೆ ಶುರುವಾಗಿದೆ ಹಳ್ಳಿಯಿಂದ ದಿಲ್ಲಿಗೆ ನಮ್ಮ ಕಾನ್ಸೆಪ್ಟ್. ಎಲ್ಲಾ ನೆಟ್ವರ್ಕ್ಗಳು ಡೆಲ್ಲಿಯಿಂದ ಹಳ್ಳಿಗೆ ಅನ್ನೋದು ಹೋಗ್ತಾ ಇದಾವೆ. ಆದ್ರೂ ಸಕ್ಸಸ್ ಆಗ್ತಿಲ್ಲ ಹಳ್ಳಿಗೆ ಹೋಗಕ್ಕೆ. ಹಳ್ಳಿ ಜನರಿಗೆ ಪ್ರಾಡಕ್ಟ್ ಬಗ್ಗೆ ಅರ್ಥ ಮಾಡ್ಸೋದೇ ಕಷ್ಟಪ್ಪ, ಕಾಸ್ಟ್ಲಿ ಅಂತಾರೆ ಪ್ರಾಡಕ್ಟ್. ಅವ್ರು 100 ರೂಪಾಯಿಲೇನೆ 2-3 ದಿನ ಕಳೀತಾರೆ. ಅವ್ರ ಲೈಫ್ ಸ್ಟೈಲ್ ಅರ್ಥ ಮಾಡ್ಸೋದು ಕಷ್ಟ ಅನ್ನೋದು ತುಂಬಾ ಜನರಿಗೆ ಇದ್ದಂತ ಮೆಂಟಾಲಿಟಿ. ಇವತ್ತು ರೈತರು ಕೂಡ ಗದ್ದೆಗೆ ಹೋಗುವಾಗ ಬ್ಲೇಸರ್ ಹಾಕೊಂಡು ಲಕ್ಸುರಿ ಕಾರಲ್ಲಿ ಗದ್ದೆಗೆ ಹೋಗ್ಬಹುದು ಅನ್ನೋದು ಪ್ರೂವ್ ಮಾಡ್ತಿರುವಂತ ಏಕಗಮನಿ ಧರಿಸ್ಕೊಂಡು ಆಲ್ರೆಡಿ ನಂದು ಒಂದು ಡ್ರೀಮ್ ಇತ್ತು, ಇಂಡಸ್ಟ್ರಿ ಒಂದು ಬದಲಾವಣೆ ತರಬೇಕು ಅಂತ. ಆ ಡ್ರೀಮ್ ಏನಂತಂದ್ರೆ ಪ್ರತಿಯೊಬ್ಬ ಹಳ್ಳಿಯಲ್ಲೂ ಕೂಡ ಒಬ್ಬ ಕೋಟ್ಯಾಧಿಪತಿ ಇರಬೇಕು. ಪ್ರತಿಯೊಬ್ಬ ಹಳ್ಳಿಯಲ್ಲೂ ಕೂಡ ಒಬ್ಬ ಕೋಟ್ಯಾಧಿಪತಿ ಇರಬೇಕು. ಹಳ್ಳಿಗೆ ಒಬ್ಬ ಕೋಟ್ಯಾಧಿಪತಿ, ಕನಿಷ್ಠ ಪಕ್ಷ 2030 ಒಳಗಡೆ 2030 ಒಬ್ಬ ಕೋಟ್ಯಾಧಿಪತಿ ಇರಬೇಕು. ಆ ಕೋಟ್ಯಾಧಿಪತಿ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದಿರಬೇಕು ಅನ್ನೋ ಡ್ರೀಮ್ ಇತ್ತು. ಆ ಡ್ರೀಮ್ ಆಲ್ರೆಡಿ ಒಂದು ಹಂತ ಹೋಗ್ಬಿಟ್ಟಿದೆ, ಕನಸಾಗಿ ಉಳಿದಿಲ್ಲ, ಆಲ್ರೆಡಿ ಒಂದು ಹಂತಕ್ಕೆ ಹೋಗ್ಬಿಟ್ಟಿದೆ. ಆ ಹಂತಕ್ಕೆ ಹೋಗ್ತಿರೋದಕ್ಕೆ ಕಾರಣ ಏನಂದ್ರೆ ಗ್ರೀನ್ ಪ್ಲಾನೆಟ್ ಸಂಸ್ಥೆ. ಹಳ್ಳಿ ಜನರನ್ನ ಉದ್ಧಾರ ಮಾಡೋದಕ್ಕೆ, ಹಳ್ಳಿ ಜನರನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ, ಹಳ್ಳಿ ಜನರಿಗೆ ವೇದಿಕೆ ಕೊಡೋದಕ್ಕೆ, ಹಳ್ಳಿ ಜನರಿಗೆ ಉದ್ಯೋಗ ಅವಕಾಶ ಕೊಡೋದಕ್ಕೆ ಇವತ್ತು ವರ್ಕ್ ಮಾಡ್ತಾರೆ. ರೂಟ್ ಲೆವೆಲ್ ಕೆಲಸ ಮಾಡ್ತಾರೆ. ಹಳ್ಳಿಯಲ್ಲಿ ಬದಲಾವಣೆ ಆಯ್ತು ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದು ಅದೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಿರೋದು ಅದೇ.
ಹಳ್ಳಿಯಲ್ಲಿ ಬದಲಾವಣೆ ಆದ್ರೆ ಮಾತ್ರ ಇವತ್ತು ಡೆಲ್ಲಿಯಲ್ಲಿ ಬದಲಾವಣೆ ಸಾಧ್ಯ. ಸೊ ಹಳ್ಳಿಯ ವ್ಯವಸ್ಥೆ ಬದಲಾವಣೆ ಆಗ್ಬೇಕು, ಹಳ್ಳಿಯಲ್ಲಿ ದುಡ್ಡು ಫ್ಲೋ ಆಗ್ಬೇಕು. ಸಿಟಿಯಲ್ಲೇ ದುಡ್ಡು ಫ್ಲೋ ಆಗ್ತಾ ಇದ್ರೆ ಹಳ್ಳಿ ಡೆವಲಪ್ಮೆಂಟ್ ಆಗಲ್ಲ, ಹಳ್ಳಿ ಜನ ಎಲ್ಲ ಸಿಟಿ ಬಂದ್ಬಿಡ್ತಾರೆ. ಹಂಗೆ ಆಗಿರೋದು ಇವತ್ತು. ಮೆಜಾರಿಟಿ ಆಫ್ ದ ಪೀಪಲ್ ಇವತ್ತು ಹಳ್ಳಿಯಲ್ಲಿ ಅವ್ರದ್ದು ಏನ್ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ, ಅದರಲ್ಲಿ ಆಗದಿರುವಂತ ಆದಾಯದಿಂದ ಅವರು ಸಿಟಿ ಮೂವ್ಮೆಂಟ್ ಆಗ್ತಾ ಇದಾರೆ. ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ನಡೆಸ ಬಿಡಪ್ಪ, ಇಲ್ಲಿ ಗ್ಯಾರಂಟಿ ಇಲ್ಲ ಇನ್ಕಮ್, ಈ ಸಲ ಮಳೆ ಆಗಿಲ್ಲ ಅಂದ್ರೆ ಇನ್ಕಮ್ ಇಲ್ಲ, ಹಾಕಿ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆಗಲ್ಲ, ಯಾಕಪ್ಪ ಬೇಕು. ಎಷ್ಟೋ ಜನರು ಗದ್ದೆ ಇದೆಯಲ್ಲ ಅಂತೇಳಿ ಮಾಡ್ತಾ ಇದಾರೆ, ವಿಧಿ ಇಲ್ಲದೆ ನಿಲ್ಲಿಸ್ಬೇಕಲ್ಲ, ಅವಾಗಿಂದ ಬಂದಿರೋ ಒಂದು ವ್ಯವಸಾಯ ನಿಲ್ಲಿಸ್ಬೇಕಲ್ಲ, ವಿಧಿ ಇಲ್ಲದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಬದಲಾವಣೆ ಆಗೋದಕ್ಕೆ ಇವತ್ತು ಹೊರಟಿದೆ. ತುಂಬಾ ಖುಷಿ ಆಗತ್ತೆ. ಇವತ್ತು ರೈತರ ಸಮುದಾಯನ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾ ಇರುವಂತದ್ದು, ಅದನ್ನ ಫಾರ್ಮರ್ ಆಂಟ್ರಪ್ರಿನರ್ಶಿಪ್ ಅಂತ ಕರಿತೀವಿ. ಆ ಫಾರ್ಮರ್ ಆಂಟ್ರಪ್ರಿನರ್ಶಿಪ್ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಅದೊಂದು ನಾನು ಪೆಂಡಿಂಗ್ ಇಟ್ಟಿದ್ದೀನಿ ಮಧ್ಯಾಹ್ನ ಸೆಷನ್ಗೆ. ಮತ್ತೆ ಯಾಕೆ ಜೋರಾಗಿ ಮಾತಾಡಬೇಕು ಅನ್ನೋದನ್ನು ಕೂಡ ಇವೆರಡು ವಿಚಾರಗಳನ್ನ ಪೆಂಡಿಂಗ್ ಇಟ್ಟಿದ್ದೀನಿ. ಸೊ ಈ ಸಂಸ್ಥೆ ವರ್ಕ್ ಮಾಡೋದು ಹೇಗೆ ಅಂತ ನಾನು ಹೇಳಿದೆ. ಇಲ್ಲಿ ಮೇಜರ್ ಫೋಕಸ್ ಇರುವಂತದ್ದು ರೈತರಿಗೆ ಒಂದು ದೊಡ್ಡ ಇನ್ಕಮ್ ಸೋರ್ಸ್ ನ ಕ್ರಿಯೇಟ್ ಮಾಡಬೇಕು. ಇವತ್ತು ರೈತರು ಆದಾಯ ಇಲ್ಲದೆ ಇವತ್ತು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಕ್ಲಾರಿಟಿ ಕೊಡಬೇಕು. ಇವತ್ತು ನಾವು ಬೆಳೀತಿರುವಂತ ಬೆಳೆಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ವಿಷನ ಸೇರಿಸ್ತಾ ಇದೆ. ನಮಗೆ ಗೊತ್ತಿಲ್ಲದೆ ಹೆಚ್ಚು ಇಳುವರಿ ಬರ್ಸಿ ನಮ್ಗೆ ಆದಾಯ ಜಾಸ್ತಿ ಬರುತ್ತೆ ಅನ್ನೋದು ಇಂಟೆನ್ಷನ್ ಇಂದ ಹಸಿರು ಕ್ರಾಂತಿ ಅಂತ ಆಯ್ತು ಸ್ನೇಹಿತರೆ. ಆಕ್ಚುಲಿ ಅದು ಹಸಿರು ಕ್ರಾಂತಿ ಅಲ್ಲ, ಗವರ್ಮೆಂಟಿಗೆ ಹಸಿರು ಕ್ರಾಂತಿ. ಫಸ್ಟ್ ಆಫ್ ಆಲ್ ರೈತನಿಂದ ಗವರ್ಮೆಂಟಿಗೆ ದುಡ್ಡೇ ಹೋಗ್ತಿರ್ಲಿಲ್ಲ ಮೊದಲು. ಯಾವಾಗ ಈ ಕೆಮಿಕಲ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು ಅವಾಗ ಅವನು ಕೂಡ ಬಿಸ್ನೆಸ್ ಕೊಡಕ್ ಸ್ಟಾರ್ಟ್ ಮಾಡ್ದ ಗವರ್ಮೆಂಟಿಗೆ. ಹೆಂಗೆ ಕೆಮಿಕಲ್ ನ ಬಳಸಕ್ ಸ್ಟಾರ್ಟ್ ಮಾಡ್ದ, ಖರೀದಿ ಮಾಡ್ಕೊಂಡು. ಅವ್ನು ಯಾವತ್ತೂ ಕೂಡ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಬೆಳೆ ಬೆಳೆಯೋ ಮಟ್ಟಕ್ಕೆ ಇರಲಿಲ್ಲ. ಮೊದಲು ಚೆನ್ನಾಗಿದ್ದ. ಫಸ್ಟ್ ಅವನೇನಂದ್ರೆ ಯಾರಿಗೆ ಬೆಳೆದು ಕೊಡಕ್ ಆಗ್ತಿಲ್ಲ ಗೊತ್ತಿಲ್ಲ, ಅವನ ಮನೆಗೆ ಮಾತ್ರ ಅವ್ನು ಚೆನ್ನಾಗಿ ಬೆಳ್ಕೊಂಡು ತಿನ್ನೋ ಮಟ್ಟಕ್ಕೆ ಇದ್ದ. ಆರೋಗ್ಯನೂ ಚೆನ್ನಾಗಿತ್ತು, ಗಟ್ಟಿ ಮುಟ್ಟಾಗಿದ್ದ. ಯಾವಾಗ ಈ ಹಸಿರು ಕ್ರಾಂತಿ ಅನ್ನೋದು ಬಂತು, ಗ್ರೀನ್ ರೆವಲ್ಯೂಷನ್ ಅನ್ನೋದು ಏನ್ ಸ್ಟಾರ್ಟ್ ಆಯ್ತು, ಅಲ್ಲಿ ಕೆಮಿಕಲ್ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾವಾಗ ಕೆಮಿಕಲ್ ಇಂಟ್ರೊಡ್ಯೂಸ್ ಆಯ್ತು ಸ್ನೇಹಿತರೆ, ರೈತಂಗೆ ಒಂದು ಡಿವಿಯೇಷನ್ ಆಗಿ ಸ್ಟಾರ್ಟ್ ಆಯ್ತು. ರಾಸಾಯನಿಕವಾಗಿ ಬೆಳೆಯೋದಕ್ಕೆ ಅವ್ನು ಶಿಫ್ಟ್ ಆದ. ಸಾವಯವ ಗೊಬ್ಬರ ಅವನೇ ತಯಾರು ಮಾಡ್ಕೊಳ್ತಾ ಇದ್ನಲ್ಲ, ತಿಪ್ಪೆ ಗೊಬ್ಬರ ಇರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಿರ್ಬೋದು, ಅದನ್ನ ಬಿಟ್ಟು ರಾಸಾಯನಿಕ ಬಳಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿವರೆಗೂ ಭೂಮಿ ಏನಿತ್ತು, ಭಯಂಕರ ಫಲವತ್ತತೆ ಆಗಿತ್ತು, ಸೂಪರ್ ಆಗಿತ್ತು, ಅಲ್ಟಿಮೇಟ್ ಆಗಿತ್ತು, ಒಳ್ಳೆ ರಿಸಲ್ಟ್ ಕೊಡ್ತಾ ಇತ್ತು, ಒಳ್ಳೆ ಬೆಳೆ ಕೊಡ್ತಾ ಇತ್ತು. ಬರುವಂತ ಪ್ರತಿಯೊಂದು ಬೆಳೆಯಲ್ಲೂ ಕೂಡ ನ್ಯೂಟ್ರಿಯೆಂಟ್ಸ್ ಇತ್ತು, ಸತ್ವ ಇತ್ತು, ಪೋಷಕಾಂಶಗಳಿತ್ತು ಬರುವಂತ ಬೆಳೆಯಲ್ಲಿ. ಯಾವಾಗ ನಾವು ಕೆಮಿಕಲ್ಸ್ ನ ಬಳಸಕ್ ಸ್ಟಾರ್ಟ್ ಮಾಡಿದ್ರು ಸ್ನೇಹಿತರೆ, ಸಿಂಪಲ್ ಆಗಿ ಅರ್ಥ ಮಾಡಿಸೋದಾದ್ರೆ ಭೂಮಿಯನ್ನ ಒಬ್ಬ ಮನುಷ್ಯನಿಗೆ ಕಂಪೇರ್ ಮಾಡಬಹುದು. ಒಬ್ಬ ಮನುಷ್ಯನ ದೇಹನ ನೀವು ನೋಡಿದ್ರೆ ಭೂಮಿಗೆ ಹೋಲಿಕೆ ಮಾಡಬಹುದು. ಮನುಷ್ಯನ ದೇಹ ಆರೋಗ್ಯ ಹೇಗೆ ಹಾಳಾಗತ್ತೆ ಅಂತಂದ್ರೆ, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ನಾವು ಕೊಟ್ಟಿಲ್ಲ ಅಂದ್ರೆ ನಮ್ಮ ದೇಹ ಆರೋಗ್ಯ ಕೆಡುತ್ತೆ. ಒಂದು ಜೊತೆ ಕೆಮಿಕಲ್ಸ್ ನ ಕೊಟ್ರೆ, ನಾವು ತಿಂತಿರೋ ಫುಡ್ ಇಂದ ಇರ್ಬೋದು, ಅಥವಾ ನಾವು ಬಳಸ್ತಿರುವಂತಹ ಸೋಪ್ ಇರ್ಬೋದು, ಪೇಸ್ಟ್ ಇರ್ಬೋದು, ಮತ್ತೆ ಶಾಂಪು ಇರ್ಬೋದು, ಅಲ್ಲಿಂದ ಕೆಮಿಕಲ್ಸ್ ಹೋಗ್ತಾ ಇದೆ. ಹಂಗಾಗಿ ನಮ್ಮ ದೇಹ ಆರೋಗ್ಯ ಹಾಳಾಗ್ತಾ ಇದೆ. ಹಂಗೆ ಭೂಮಿನೂ ಕೂಡ ಇವಾಗ ನಮ್ಮ ಆರೋಗ್ಯ ಹಾಳಾಗ್ತಿದೆ ಅಂದ್ರೆ ಮೇಜರ್ ಕಾರಣ ನಾವು ಭೂಮಿ ಆರೋಗ್ಯ ಹಾಳು ಮಾಡಿದೀವಿ. ಮನುಷ್ಯನ ಆರೋಗ್ಯ ಹಾಳಾಗ್ ಸ್ಟಾರ್ಟ್ ಆಗಿದೆ, ಭೂಮಿಯ ಆರೋಗ್ಯನ ಹಾಳು ಮಾಡಕ್ ಸ್ಟಾರ್ಟ್ ಮಾಡೋದು. ಮತ್ತೆ ಭೂಮಿ ಇಲ್ಲದಂತ ಫಲವತ್ತತೆನ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಅಂದ್ರೆ ನಾವು ಅದಕ್ಕೆ ಕೆಮಿಕಲ್ ನ ಇಂಟ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವು. ವಿಷನ ತುಂಬಾ ಸ್ಟಾರ್ಟ್ ಮಾಡಿದ್ವು ಭೂಮಿಗೆ. ಯಾವಾಗ ಅದಕ್ಕೆ ವಿಷ ತುಂಬಾ ಸ್ಟಾರ್ಟ್ ಮಾಡಿದ್ವು, ಬೆಳೆ ಜಾಸ್ತಿ ಬರೋದಕ್ಕೆ, ಹೆಚ್ಚು ಇಳುವರಿನ ಬರ್ಸೋದಕ್ಕೆ, ಅದು ಆಟೋಮೆಟಿಕ್ ಅದು ಸತ್ವ ಕಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಮಟ್ಟಿಗೆ ಸತ್ವ ಕಳ್ಕೊಂಡಿದೆ ಅನ್ನೋದು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಲಾಸ್ಟ್ 22 ವರ್ಷದ ಹಿಂದೆ ನೀವು ಬೆಳೀತಿದ್ದಂತ ಕ್ಯಾರೆಟ್ ಅಲ್ಲಿ ಉದಾಹರಣೆ ತಗೊಂಡ್ರೆ 28 ನ್ಯೂಟ್ರಿಯೆಂಟ್ಸ್ ಇತ್ತಂತೆ ಆ ಕ್ಯಾರೆಟ್ ಅಲ್ಲಿ. 22 ವರ್ಷದ ಹಿಂದೆ ಇದ್ದ ಕ್ಯಾರೆಟಿಗೂ ಇವತ್ತಿನ ಕ್ಯಾರೆಟಿಗೂ ಕಲರ್ ಚೇಂಜ್ ಆಗಿಲ್ಲ, ನೋಡೋ ಸೈಜ್ ಚೇಂಜ್ ಆಗಿಲ್ಲ, ಬಟ್ ಒಳಗಡೆ ಸತ್ವ ಇದೆ. 28 ನ್ಯೂಟ್ರಿಯೆಂಟ್ಸ್ ಇತ್ತಂತೆ, 28 ಪೋಷಕಾಂಶಗಳನ್ನ ಹೊಂದಿತ್ತಂತೆ ಲಾಸ್ಟ್ 22 ವರ್ಷದಿಂದ ಬೆಳೀತಿದ್ದ ಕ್ಯಾರೆಟ್ ಅಲ್ಲಿ. ಇವತ್ತಿನ ಪ್ರೆಸೆಂಟ್ ಕ್ಯಾರೆಟ್ ಅಲ್ಲಿ ನೀವು ನೋಡೋದಾದ್ರೆ 22 ನ್ಯೂಟ್ರಿಯೆಂಟ್ಸ್ ಇದೆ ಅಂತ. 28 ಇದ್ದಿದ್ದು 22 ಆಗಿದೆ. ಹಂಗಾದ್ರೆ ಆ 6 ನ್ಯೂಟ್ರಿಯೆಂಟ್ಸ್ ಎಲ್ಲೋಯ್ತು? ಯಾವಾಗ ನಾವು ಕೆಮಿಕಲ್ ನ ಭೂಮಿಗೆ ಅಪ್ಲೈ ಮಾಡ್ದೋ, ಭೂಮಿಲಿ ಇರುವಂತ ಸತ್ವ ಇದೆಯಲ್ಲ,
ಅಲ್ಲಿ ನಶಿಸಿ ಹೋಗಿದೆ ಅಂತ ಹೇಳ್ತಾರೆ. ಆ ಒಂದು ನ್ಯೂಟ್ರಿಯೆಂಟ್ಸ್ ಮಣ್ಣಲ್ಲೇ ನಶಿಸಿ ಹೋಗಿದೆ. ನ್ಯೂಟ್ರಿಷನಲ್ ಡಿಪ್ಲೀಷನ್ ಆಫ್ ದಿ ಸಾಯಿಲ್ ಅಂತ ಕರಿತೀವಿ. ನ್ಯೂಟ್ರಿಷನಲ್ ಡಿಪ್ಲೀಷನ್ ಆಫ್ ದಿ ಸಾಯಿಲ್ ಅಂತ. ಸಾಯಿಲ್ ಇರುವಂತ ಪೋಷಕಾಂಶಗಳು ನಶಿಸಿ ಹೋಗ್ತಾ ಇದೆ. ನಶಿಸಿ ಅನ್ನೋದೇನು ಮೀನಿಂಗ್ ಅಂದ್ರೆ, ಹಳೆ ಕಾಲದಲ್ಲಿ ನಿಮಗೆ ಹುಲಿಗಳು ಸಿಂಹಗಳು ತುಂಬಾ ಇತ್ತು, ಇವಾಗ ಅದ್ರ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ. ಅದು ಬೇಡ, ನಿಮ್ಗೆ ಇನ್ನೂ ಈಸಿ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಮ್ಮ ಹಳ್ಳಿಗಳಲ್ಲೇ ನೋಡಿರೋ ಉದಾಹರಣೆ, ಗುಬ್ಬಚ್ಚಿ ನೀವು ಎಷ್ಟು ನೋಡ್ತಾ ಇದ್ದೀರಾ? 10 ವರ್ಷದ ಇದ್ದಂತ ಗುಬ್ಬಚ್ಚಿ ಪಾಪ್ಯುಲೇಷನ್ ಇವತ್ತಿಗೂ ಎಷ್ಟು ವ್ಯತ್ಯಾಸ ಇದೆ? ಬೇಡ ಗುಬ್ಬಚ್ಚಿ ಬೇಡ, ಕಾಗೆ ನೋಡಿ. ಅವಾಗ ಕಾಕಾನು ಎಷ್ಟಿರ್ತಿತ್ತು ಮನೆ ಮುಂದೆ, ಇವಾಗ ಎಷ್ಟಿದೆ? ನಶಿಸಿ ಹೋಗೋದು ಅಂತ ಅಂದ್ರೆ ಸಂತತಿನೇ ಲೈಫ್ ಟೈಮ್ ಅಲ್ಲಿ ಎಂಡ್ ಆಗುವಂಥದ್ದು. ಅದು ಮತ್ತೆ ಹುಡುಗರು ಸಿಗಲ್ಲ ನಿಮಗೆ. ಆ ಮಟ್ಟಕ್ಕೆ ನಾವು ನಮ್ಮ ಭೂಮಿನ ಮಾಡ್ಕೊಂಡಿದ್ದೀವಿ. ಸೊ ಆಕ್ಚುಯಲ್ ಆಗಿ ಇವಾಗ ಮತ್ತೆ ಉಲ್ಟಾ ಹೋಗ್ಬೇಕೀಗ ನಾವು. ನೀವು ನೋಡಿದ್ರೆ ನಮ್ಮ ವ್ಯವಸ್ಥೆನ ನೀವು ನೋಡೋದಾದ್ರೆ, ನಮ್ಗೆ ಗೊತ್ತಿಲ್ಲ ಎಷ್ಟೋ ವಿಚಾರಗಳು ನಾವು ಹಳೆ ಕಾಲಕ್ಕೆ ಹೋಗ್ತಾ ಇದೀವಿ, ಹಳೆದನ್ನ ಬಯಸ್ತಾ ಇದೀವಿ. ಅವಾಗ ಕೆಮಿಕಲ್ ಬೆಳೆಸಿ ಬೆಳೆದಂತ ಬೆಳೆಗೆ ಡಿಮ್ಯಾಂಡ್ ಇತ್ತು. ಇವಾಗ ಮಾರ್ಕೆಟ್ ಅಲ್ಲಿ ಹೆಂಗಾಗಿದ್ರೆ ಆರ್ಗ್ಯಾನಿಕ್ ಭಯಂಕರ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ಅಂದ್ರೆ ಜನ ಕಣ್ಣಿಗೆ ಓಪನ್ ಮಾಡ್ತಾರೆ ಎಲ್ಲಿ ಸಿಗ್ತಾ ಇದೆ ಅಂತ. ಹಳ್ಳಿಗಳಲ್ಲಿ ಇನ್ನೂ ಅದು ಕ್ಲಾರಿಟಿ ಸಿಕ್ಕಿದೆಲ್ಲ ಗೊತ್ತಿಲ್ಲ. ಸಿಟಿಯಲ್ಲಿ ನೀವೇನಾದ್ರೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ಬೋರ್ಡ್ ಹಾಕೊಂಡ್ಬಿಟ್ರೆ ಜನ ಮುದ್ಕೆ ಹಾಕ್ಬಿಡ್ತಾರೆ. ಆರ್ಗ್ಯಾನಿಕ್ ಭತ್ತ, ಆರ್ಗ್ಯಾನಿಕ್ ರಾಗಿ, ಕೆಮಿಕಲ್ನೇ ಬೆಳೆದಿದೀವಿ ಬೆಳೆನ. ನೀವು ಭಾರತದಲ್ಲಿ ಬಿಡಿ, ಬೇರೆ ದೇಶಗಳಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಅಂದ್ರೆ ಭಯಂಕರ ಡಿಮ್ಯಾಂಡ್ ಇದೆ ಬೇರೆ ದೇಶಗಳಲ್ಲಿ. ಎಸ್ಪೆಷಲಿ ಡೆವಲಪ್ಡ್ ಕಂಟ್ರಿ ಅಂತ ನಾವೇನ್ ಹೇಳ್ತೀವಲ್ಲ, ಆ ಡೆವಲಪ್ಡ್ ಕಂಟ್ರಿ ಮುಂದುವರೆದ ರಾಷ್ಟ್ರಗಳಲ್ಲಿ ವಿತೌಟ್ ಕೆಮಿಕಲ್ ಬೆಳೆದಿರುವಂತ ಬೆಳೆಗಳಿಗೆ ಭಯಂಕರ ಡಿಮ್ಯಾಂಡ್ ಇದೆ. ಬಟ್ ನಮ್ಮ ದೇಶದಲ್ಲಿರುವಂತ ರೈತರಿಗೆ ಎಕ್ಸ್ಪೋರ್ಟ್ ಮಾಡುವಂತ ಜ್ಞಾನ ಇರೋದ್ರಿಂದ ನಾವು ಆರ್ಗ್ಯಾನಿಕ್ ಶಿಫ್ಟ್ ಆಗ್ತಾ ಇಲ್ಲ. ಏನಾದ್ರೂ ಆ ಜ್ಞಾನ ಸಿಕ್ಬಿಡ್ತು ಅಂತಂದ್ರೆ, ಎಕ್ಸ್ಪೋರ್ಟ್ ಮಾಡೋ ಮಟ್ಟಕ್ಕೆ ನಮ್ಮ ರೈತರು ಅಪ್ಡೇಟ್ ಆಗ್ಬಿಟ್ರು ಅಂತಂದ್ರೆ, ಜಸ್ಟ್ ಇಂಟರ್ನೆಟ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ಬಿಟ್ರು ಸಾಕು. ಆರ್ಗ್ಯಾನಿಕ್ ಬೆಳೆಸಿ ಎಕ್ಸ್ಪೋರ್ಟ್ ಮಾಡೋದ್ರ ಡಿಮ್ಯಾಂಡ್ ಭಯಂಕರ ಇದೆ. ಅಷ್ಟು ಬೆಲೆ ಸಿಗುತ್ತೆ ನಮಗೆ. ಯಾಕಂದ್ರೆ ಇಷ್ಟೆಲ್ಲ ನನ್ನ ಮಾಹಿತಿ ಎಲ್ಲಿ ಸಿಕ್ಕಿತ್ತು ಅಂದ್ರೆ, ಆಕ್ಚುಲಿ ನನ್ನ ತಂಗಿ BSc ಅಗ್ರಿಕಲ್ಚರ್ ಕೃಷಿ ಪದವೀಧರೆ. BSc ಅಗ್ರಿಕಲ್ಚರ್ ಮುಗಿಸಿದಾಳೆ. ಸೊ ಡಿಗ್ರಿ ಆಗಿದೆ ಕೃಷಿಯಲ್ಲಿ. ಜೊತೆಗೆ ರೈತರ ವಿಚಾರವಾಗಿ ತುಂಬಾ ವರ್ಕ್ ಮಾಡ್ತಿದ್ದಾಳೆ. ಅವ್ ಹೇಳ್ತಾಳೆ, ಏನ್ ಬೆಳೆ ಬೆಳೀತಾ ಇದೀವಿ ನಾವು, ಆ ಬೆಳೆ ಏನಾದ್ರು ಪಕ್ಕಾ ಆರ್ಗ್ಯಾನಿಕ್ ಇತ್ತು ಅಂತಂದ್ರೆ ಡೆವಲಪ್ಡ್ ಕಂಟ್ರಿಯಲ್ಲಿ ಕನಿಷ್ಠ ಪಕ್ಷ 20 ಪಟ್ಟು ಅಥವಾ 30 ಪಟ್ಟು ಜಾಸ್ತಿ ಇಲ್ಲಿ ರೇಟಿಗಿಂತ ಸಿಗುತ್ತೆ. 20 ರಿಂದ 30 ಪಟ್ಟು ಸಿಗುತ್ತೆ. 20 ಟೈಮ್ಸ್ 30 ಟೈಮ್ಸ್ ಡಿಮ್ಯಾಂಡ್ ಇದೆ ಹೊರಗಡೆ ಮಾರ್ಕೆಟ್ ಅಲ್ಲಿ. ನಮಗೆ ಕೆಜಿಗೆ 50 ರೂಪಾಯಿ ಇದೆ ಅಂತಂದ್ರೆ 20 ಪಟ್ಟು ಅಂದ್ರೆ ಎಷ್ಟಾಯ್ತು? 10 ಪಟ್ಟು ಅಂದ್ರೆ 500. ವೆರಿ ಗುಡ್, ವೆರಿ ಗುಡ್. ಅಲ್ಲಿಗೆ ಅರ್ಥ ಆಗಿದೆ ನಮಗೆ, ಆರ್ಗ್ಯಾನಿಕ್ ಭಯಂಕರ ಡಿಮ್ಯಾಂಡ್ ಇದೆ. ಹಂಗಾದ್ರೆ ನಾವೆಲ್ಲರೂ ಆರ್ಗ್ಯಾನಿಕ್ ಶಿಫ್ಟ್ ಆಯ್ತು ಅಂತಂದ್ರೆ ಇಡೀ ವರ್ಲ್ಡ್ ವೈಡ್ ಅಲ್ಲೇ ನಮ್ಮ ಇಂಡಿಯಾದಲ್ಲಿರುವಂತ ಪ್ರಾಡಕ್ಟ್ಸ್ ಡಿಮ್ಯಾಂಡ್ ಬರುತ್ತೆ. ಬಟ್ ಇದನ್ನ ಜಾಸ್ತಿ ಡೆವಲಪ್ಮೆಂಟ್ ಆಗದೆ ಇರೋದಕ್ಕೆ ಒಂದಿಷ್ಟು ಕಮ್ಯುನಿಟಿ ಬಿಡ್ತಾ ಇಲ್ಲ. ಉದಾಹರಣೆಗೆ ವೆಲ್ನೆಸ್ ಇಂಡಸ್ಟ್ರಿಯಲ್ಲೂ ನಾನು ಕೆಲಸ ಮಾಡ್ತೀನಿ. ವೆಲ್ನೆಸ್ ಅಂತಂದ್ರೆ ಆರೋಗ್ಯ ಹಾಳಾಗದೆ